ಇವತ್ತು ಆನೆಕೊಂಡದಲ್ಲಿ ಮೊದಲು ಅವರ ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸಿ ಶಾಮನೂರು ಸಮರ್ಥ ಅವರು ಈಗ ಪ್ರಚಾರಕ್ಕೆ ಇಳಿದಿದ್ದಾರೆ. ಈಗ ಬಹುತೇಕವಾಗಿ ಆ ಏರಿಯಾಗಳಲ್ಲಿ ಒಂದಷ್ಟು ಏನ್ ಸಮಸ್ಯೆಗಳಿವೆ, ಏನು ಅವ್ರಿಗೆ ಓಟ್ ಅನ್ನು ಹಾಕು ಅನ್ನೋ ಒಂದು ಮನ ಪರಿವರ್ತನೆ ಆಗಿರ್ಬೋದು, ಅವ್ರಿಗೆ ಮಾತಾಡ್ಸೋದಾಗಿರ್ಬೋದು, ಈ ತರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಅವರ ಪ್ರಚಾರ ಹೇಗಿದೆ ಅನ್ನೋದನ್ನ ನೋಡೋಣ. ಯಾವ ರೀತಿ ಕ್ಷೇತ್ರದ ಜನರು ಏನೆಲ್ಲ ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡ್ಬೇಕನ್ನೋ ಒಂದು ಅನುಕಂಪದ ಆಧಾರದ ಮೇಲೆ ಇಲ್ಲಿ ನಿಲ್ಲಿಸಬೇಕನ್ನೋ ಒಂದು ಕಾರಣಕ್ಕೆ ಇವತ್ತು ಶಾಮನೂರು ಸಮರ್ಥ ಅವರಿಗೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಹಳೆ ಭಾಗನ ಬಹಳ ಅತ್ಯುನ್ನತವಾಗಿ ಈ ಭಾಗನ ಅಭಿವೃದ್ಧಿ ಪಡಿಸಿದ್ದಾರೆ. ಹೌದು, ಇದೇ ವಾರ್ಡ್ನವರು. ಹಂಗಾಗಿ ಇಲ್ಲಿ ಬಹಳ ಅತಿ ಹೆಚ್ಚಿನ ರೀತಿ ಶಿವಶಂಕರಪ್ಪನವ್ರು ಈ ಒಂದು ದಕ್ಷಿಣಕ್ಕೆ ಕೊಡುಗೆ ಇದೆ ಅವ್ರದ್ದು. ಮುಂದೆ ಅವ್ರಿಗಿಂತ ಒಂದು ದೊಡ್ಡ ಕೊಡುಗೆನ ಈ ಒಂದು ದಕ್ಷಿಣಕ್ಕೆ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಗೆ ಇಟ್ಕೊಂಡು ಇವತ್ತು ಶಾಮನೂರು ಕುಟುಂಬದ ಒಬ್ಬ ನಿಜವಾಗ್ಲೂ ಒಬ್ಬ ಯುವ ನಾಯಕ ಆಗ್ತಾನೆ, ಒಳ್ಳೆಯ ಕೆಲಸಗಾರ ಆಗ್ತಾನೆ ಅನ್ನೋಂತ ಭರವಸೆಯಿಂದ ಇಡೀ ಕಾರ್ಯಕರ್ತ ಸಮೂಹ ಒಗ್ಗಟ್ಟಿನಿಂದ ಅವರನ್ನ ನಾವು ಎಲೆಕ್ಷನ್ ನಿಲ್ಲಿಸ್ಕೊಂಡಿದ್ದೇವೆ. ಇವತ್ತು ಖಂಡಿತವಾಗ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದ ನಂಬರ್ 1 ಆಗಂತ ಮಟ್ಟಕ್ಕೆ ಯುವಕ ಇದ್ದಾನೆ, ಓಡಾಡಿ ಕೆಲಸ ಮಾಡ್ತಾನೆ ಅನ್ನೋ ಒಂದು ದೃಷ್ಟಿಯಿಂದ ನಾವಿವತ್ತು ಸಮರ್ಥ ಅವರನ್ನ ಹೌದು ಕೈ ಹಿಡಿತಾರೆ. 1% ಕೈ ಹಿಡಿತಾರೆ. ಇಲ್ಲಿ ನಾಗರಾಜ್ ಆನೆಕೊಂಡ ಅಂತ. ಸ್ವಲ್ಪ ಈ ಕಡೆ ಬರಕ್ಕೆ ಬರ್ಸಿ ಸರ್, ಈ ಕಡೆ ನೋಡ್ರಿ. ಬರ್ರಿ ಉಳಿದ್ರೆ ಈ ಕಡೆ ಬರ್ರಿ, ಇವ್ರೆ ಹುಡುಗರ್ ಈ ಕಡೆ ಮತ್ತೆ ಈ ಕಡೆ ದೇವಸ್ಥಾನ ಬನ್ನಿ ಒಂಚೂರು. ನನ್ನ ಜೊತೆಗೆ
ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ ಅವರು ಇವತ್ತು ಪ್ರಚಾರಕ್ಕೆ ಇಳಿದಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ಹೇಳಿ, ಇವತ್ತು ಇಲ್ಲಿ ಒಂದಷ್ಟು ಕ್ಷೇತ್ರದ ಅಭಿವೃದ್ಧಿಗೆ ಅವ್ರ ಅಜ್ಜನ ಸ್ಥಾನ ಅವ್ರ ಮೊಮ್ಮಗ ತುಂಬ್ತಾರೆ ಅಂತ ಹೇಳ್ತಾರೆ, ಏನ್ ಹೇಳ್ತೀರಾ? ಇಲ್ರಿ, ಅದಕ್ಕೆ ನಾನು ಅಂತಿರೋದು ಜನಸಂಪರ್ಕ ಇಟ್ಕೊಳ್ಳೋದು ಎಷ್ಟು ಮುಖ್ಯವಾಗೈತಿ ಅಂತ. ಯಾಕಂದ್ರೆ ಈಗ ನಾವೀಗ ಇರೋದು ನಮ್ ದಾವಣಗೆರೆ ಈಶಾನಮೂಲಿ, ನಮ್ ಆನೆಕೊಂಡನಲ್ಲಿ ಏಕೆಹಟ್ಟಿ ಅಂತ. ಇಲ್ಲಿ ಸ್ಲಮ್ ಬೋರ್ಡ್ ಇಂದ ಒಂದ್ 150 ಮನೆ ಡೆವಲಪ್ ಆಗ್ತಿದಾವ್ರಿ ಸರ್. ಪ್ರಾಸೆಸ್ ನಲ್ಲಿ ಇದಾವೆ. ಇದು ಮುಂದೆ ಮುಗಿಯುತ್ತೆ, ಜನನು ಅದನ್ನೇ ಅಪೇಕ್ಷಿಸ್ತಿದ್ದಾರೆ. ಸೊ ಅದಕ್ಕೆ ಈಗ ಇಲ್ಲಿ ನಾವು ಅಡ್ಡಾಡಕರನು ಜನ ಹೇಳ್ತಾರೆ, ಏನಾರ ಚರಂಡಿ ಸಮಸ್ಯೆ ಇದ್ರೆ, ಏನಾರ ಲೈಟಿನ ಸಮಸ್ಯೆ ಇದ್ರೆ, ರೋಡಿನ ಸಮಸ್ಯೆ ಇದ್ರೆ, ಇವೆಲ್ಲವೂ ನಮ್ ಗಮನಕ್ಕೆ ತರಿಸ್ತಿದ್ದಾರೆ. ಆಮೇಲೆ ಚುನಾವಣೆ ಅಂತರನೇ ಇವೆಲ್ಲ ಬಗೆರ್ತಾವ್ರಿ ಸರ್. ಸೊ ಸಮರ್ಥ ಅವರು ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ಲಿಕ್ಕೆ ಕೈ ಜೋಡಿಸ್ತಾರ ಅಂತ ಹೇಳ್ತಾ ಇದ್ದಾರೆ. ಹ್ಞೂನ್ರಿ ಸರ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಆಮೇಲೆ ಅದು ಅಭಿವೃದ್ಧಿ ಎಲ್ಲಾರ್ದು ಒಂದ್ ಬೇಡಿಕೆ ಇರ್ತೈತ್ರಿ ಸರ್. ಎಲ್ಲಾರ್ದು ತಲೆನಲ್ಲಿ ಅಭಿವೃದ್ಧಿ ಅಂದ್ರೆ ಬೇರೆ ಬೇರೆ ಡೆಫಿನೇಷನ್ ಇರ್ತೈತ್ರಿ ಸರ್. ಅದಕ್ಕೆ ಮನೆ ಮನೆ ಅಡ್ಡಾಡಿ ತಿಳ್ಕೊಂಡಿ ಎಲ್ಲಾರ್ದು ಏನ್ ಬೇಡಿಕೆ ಐತಿ ಅಂತ ಅದನ್ನ ಮುಂದುವರಿಯೋದೇ ಅಭಿವೃದ್ಧಿ ಅಂತ ನಾನು ಸಣ್ಣ ಪುಟ್ಟ ಚಿಕ್ಕ ಸಮಸ್ಯೆಗಳಿದ್ರು ಅವನ್ನ ನಾವು ಪರಿಗಣಿಸಿ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ನಾವು ಮುಂದಾಗ್ತೀವಿ. ಸೊ ನಮ್ಮ ಅಜ್ಜನ ಸ್ಥಾನವನ್ನ ನಾವು ತುಂಬ್ತೀವಿ. ಇಲ್ಲಿ ಕ್ಷೇತ್ರದ ಜನರು ಆಶೀರ್ವಾದ ಮಾಡ್ತಾರೆ ಅಂತ ಕೂಡ ಸಮರ್ಥ ಅವ್ರು ಹೇಳ್ತಾ ಇದ್ದಾರೆ. ದಯಮಾಡಿ ಕಾಂಗ್ರೆಸ್ ವೋಟ್ ಹಾಕಿ. ಹೇಳ್ರಿ ಜನಕ್ಕೆ ಹೋಗಿ ಲೋಕಲ್ ರಾಜಕಾರಣ ಹೋಗಿ ಅಣ್ಣ ಸರಿ ಬರೋಣ. ಶಶಿ ಎಲ್ಲ ಕಾಂಗ್ರೆಸ್ ಇಲ್ಲೇ ಆಯ್ತು ಓಕೆ. ಸಮರ್ಥ ಅವರು ಪ್ರಚಾರಕ್ಕೆ ಬಂದಿದ್ದಾರೆ. ನಮ್ಮಲ್ಲೆಲ್ಲ ಚೆನ್ನಾಗಿ ದೇವಸ್ಥಾನ, ಆಮೇಲೆ ಹಿಂದೆ ಮಲ್ಲಿಕಾರ್ಜುನ್ ಅವರು ಮೊಟ್ಟ ಮೊದಲಿಗೆ MLA ಆದಾಗ ದಾವಣಗೆರೆ APMC ರೋಡ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಇಡೀ ದಾವಣಗೆರೆನಲ್ಲಿ ಬಹಳ ಸೂಪರ್ ಆಗಿ ಕೆಲಸ ಮಾಡಿಸಿದ್ರು. ಅದೇ ರೀತಿ ಎಲ್ಲ ಕೆಲಸಗಳು ನಡೀತಾ ಇದಾವೆ. ಇನ್ನ ದಾವಣಗೆರೆ ನಮ್ಮ ದೇವಸ್ಥಾನಕ್ಕೆ ಅಂತ ಬಂದ್ರೆ, ದೇವಸ್ಥಾನದಲ್ಲಿ ಈಗಲೇ 80% 80% ಕೆಲಸ ದೇವಸ್ಥಾನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರೆನೋವೇಷನ್ ಮಾಡ್ತಾ ಇದ್ದಾರೆ. ಹಳೇ ದೇವಸ್ಥಾನ ಪುರಾತನ ಕಾಲದ್ದು. ಇಲ್ಲಿ ರಸ್ತೆ ಚರಂಡಿಗಳು ಅಭಿವೃದ್ಧಿ ಆಗ್ತಾ ಇದೆಯಾ? ಆಗ್ತಾ ಇದೆ. ಹೊಸದಾಗಿ ರಿಂಗ್ ರೋಡ್ ಅಂತ ಮಾಡ್ತಾ ಇದ್ದಾರೆ ಈಗ. ಅದ್ರ ಜೊತೆಗೆ ಊರಲ್ಲಿ ನಾವು ಸುಮಾರು 4 ಕಡೆ ಡ್ರೈನೇಜ್ ಪೈಪ್ ಅನ್ನು ತಗೊಂಡೋಗಿ ತೊಂದರೆ ಆಗ್ತಕ್ಕಂಥ ಸನ್ನಿವೇಶನ ತಪ್ಪಿಸ್ಬಿಟ್ಟು ಹಳ್ಳದ ಪಕ್ಕಕ್ಕೆ ತಗೊಂಡೋಗಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಮ್ಗೆ ಶಿವಶಂಕರಜ್ಜನ್ ಅವರು ಅತ್ಯಂತ ಹಿರಿಯ ಶಾಸಕರಾಗಿದ್ದವರು. ಈಗ ಅವ್ರ ಮೊಮ್ಮಗ ಅತ್ಯಂತ ಚಿಕ್ಕ ವಯಸ್ಸಿನವರು ಅಂತ ಹೇಳಿ ಖುಷಿ ಆಗ್ತದೆ.
ಸಮರ್ಥ ಶಾಮ್ನೂರ್ ಅವ್ರಿಗೆ ಭಾರತ್ ಮಾತಾ ಕಿ ಶಾಮ್ನೂರ್ ಸಮರ್ಥ ಅವರಿಗೆ ಮೆಸಸ್ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ ಶಾಮ್ನೂರ್ ಸಭೆ ಕಾಂಗ್ರೆಸ್ ಪಕ್ಷಕ್ಕೆ ಡೆವಲಪ್ಮೆಂಟ್ಸ್ ಏನಾಗಿಲ್ರಿ. ನಾವು ಇಂದಿರಾ ಗಾಂಧಿ ಇದ್ದಾಗಲಿದ್ದಾನು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾ ಇರೋದು. ಆದ್ರೆ ಇಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗಿಲ್ಲ. ನಾವು ಪ್ರತಿ ಸಾರಿನೂ ಮಲ್ಲಣ್ಣವ್ರನ್ನೇ ಗೆಲ್ಲಿಸ್ತಾ ಇರೋದು. ಆದ್ರೆ ಈ ಸಾರಿ ಕರೆದು ಮೇಡಮ್ರನ್ನ ನಾವು ಮಾತಾಡ್ಬೇಕಂತ ಇದೀವಿ. ಗೆಲ್ಸ್ಬೇಕು ನಾವು ಒಟ್ಟು ಅವರೇ ಗೆಲ್ಲಿ. ಆದ್ರೆ ಅಭಿವೃದ್ಧಿಗಳು ಏನೂ ಆಗಿಲ್ರಿ. ನಮ್ಮ ಆನೆಕೊಂಡದಲ್ಲಿ ಏನೇನ್ ಆಗ್ಬೇಕು ಅಂದ್ರೆ ಗಾಂಧಿನಗರ, ಬೇತೂರು, ಬಸಾಪುರ ಎಲ್ಲ ಕಡೆ ಇದು ಸೌಲಭ್ಯಗಳು ತಗೊಂಡಿದ್ದಾರೆ. ಒಂದ್ ಮುನ್ಸಿಪಾಲಿಟಿ ಕೆಲಸ ಆಗಿರ್ಬೋದು, ಯಾವ್ದೇ ಆಗಿರ್ಲಿ ನಮ್ಮ ಆನೆಕೊಂಡದಲ್ಲಿ ಯಾರು ಏನು ಮಾಡಿಲ್ರಿ ಇವತ್ತಿನವರೆಗೆ. ಆದ್ರು ಹಂಗಾಗಿ ನಾವ್ ಈ ಸರಿ ಮಲ್ಲಣ್ಣರ ಹೆಂಡತಿ ಮೇಡಮ್ ಅವ್ರನ್ನ ಕರೆಸಿ ನಾವ್ ಇಲ್ಲಿ ಮಾತಾಡಿ ನಮ್ಮ ಸಮಸ್ಯೆಗಳು ಬಗೆಹರಿಸ್ರಿ ಅಂತ ಕೇಳ್ಬೇಕು ಅಂತ. ಆದ್ರೆ ಅವ್ರನ್ನೇ ಗೆಲ್ಸ್ತಾ ಇರೋದು ನಾವು. ಅವರೇ ಗೆಲ್ತಾ ಇರೋದು. ನಾವು ಓಟುಗಳನ್ನ ಅವ್ರಿಗೆ ಯಾವಾಗ್ಲೂ ಆಗ್ತಾ ಇರೋದು. ಆದ್ರೂ ಏನು ಅಭಿವೃದ್ಧಿ ಯಾಕೆ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹೆಸರು? ಸರೋಜಮ್ಮ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಲೇಬೇಕಂತ ಅದವಿ. ನಾವು ಸಮರ್ಥಿಗೆ ಓಟ್ ಹಾಕ್ತೇವೆ. ಅವ್ರು ಡೆವಲಪ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಮಾಡ್ತೇವೆ. ನಾವು ಅದಕ್ಕೋಸ್ಕರ ನಾವು ಫಸ್ಟಿಂದನೂ ಅವ್ರಿಗೆ ವೋಟ್ ಮಾಡ್ತೀವಿ. ಅಜ್ಜರೇ ನಮಗೆ ಬೇಕಾಗಿತ್ತು ಅವಾಗೆಲ್ಲ. ಅವರಿಂದ ನಾವು ಅನ್ನ ಉಂಡಿದ್ವಿ. ನಾವು ಅವರಿಂದ ಇದು ಉಪಕಾರ ಮಾಡ್ತೇವೆ. ನಿಮ್ಮ ಹೆಸರು? ಆಲೇಶ್ ಅಂತ. ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದ್ರಿ. ಯಾರಿಗೂ ಹಾಕಂಗಿಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕೋದು. ಕೈಗೆ ಹಾಕ್ತಿರಲ್ಲ, ಏನಕ್ಕೆ ಹಾಕ್ತೀರಾ? ಮನೆ ಕ್ಲೀನ್ ಮಾಡ್ಕೊಡ್ರಿ. ಅರ್ಧಂಬರ್ಧ ಮನೆಗಳು ಆಯ್ತಲ್ಲ, ರಸ್ತೆಗಳು ರಸ್ತೆಗೆಲ್ಲ ಮಾಡ್ತದೆ. ಎಲ್ಲ ಸರಿ ಮಾಡ್ಬೇಕು. ಒಟ್ಟು ಚರಂಡಿ ರೋಡ್ ಮಾಡ್ಬೇಕ್ರಿ. ಈಗ ಹಂಗ ಆಟಕ್ಕ ಬಿಡ್ಬೇಡ್ರಿ. ಮೊಮ್ಮಗನ್ನ ಗೆಲ್ಸೋದು. ಇಲ್ಲಿ ಅಭಿವೃದ್ಧಿ ಆಗಿರೋದೇ ಕಾಂಗ್ರೆಸ್ನವರಿಂದ. ಬಿಜೆಪಿ ಏನು ಬಂದ್ ಮಾಡ್ತಾ ಇಲ್ಲ. ಇಲ್ಲಿ ರೋಡು, ರಸ್ತೆ, ಚರಂಡಿ ಇವೆಲ್ಲ ಮನೆ ಎಲ್ಲ ಆಗಿದಾವೆ ಅಂತಂದ್ರೆ ಇದೆಲ್ಲ ಸ್ಲಮ್. ಈ ಸ್ಲಮ್ ಈಗ ಇಂಪ್ರೂವ್ ಆಗಿದೆ ಅಂದ್ರೆ ಮಲ್ಲಣ್ಣವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು, ಶಿವಶಂಕರಪ್ಪನವರು. ಈಗ ಶಿವಶಂಕರಪ್ಪನವರ ಜಾಗಕ್ಕೆ ಅವ್ರ ಮೊಮ್ಮಗ ಬರ್ತಾ ಇದ್ದಾರೆ, ಹೇಳ್ತೀರಾ? ಚೆನ್ನಾಗ್ ಅನಿಸುತ್ತೆ. ಚೆನ್ನಾಗ್ ಮಾಡ್ತಾನೆ ಯುವಕ ಅಂತಂದೇಳಿ ಬೆಂಬಲ ಕೊಡ್ಬೇಕಂತ ಇದೆ. ಅವ್ರಿಗೆ ಮಾಡ್ಬೇಕಂತ ಇರೋದು. ಇಲ್ಲೆಲ್ಲಾರು ಇಲ್ಲಿ ಎಷ್ಟು ಮನೆಗಳಿದೆ? ಇಲ್ಲಿ 200 ಚಿಲ್ಲರೆ ಇರ್ಬೇಕು ಸ್ಲಮ್ ಅಲ್ಲಿ. ಇಲ್ಲೆಲ್ಲ ಬಹಳ ಕೊಚ್ಚೆ ಇತ್ತು. ಈಗ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಇನ್ನು ರೋಡು, ಇನ್ನು ಡೈನೇಜ್ ರೋಡ್ ಆಗ್ಬೇಕು. ಇನ್ನು ಮನೆ ಆಗ್ತಾ ಇದೆ, ರೋಡ್ ಆಗ್ಬೇಕು. ಈ ಮನೆ ಎಲ್ಲ ಮುಗಿದ್ಮೇಲೆ ಮಾಡ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಶರಣ್ ಸುಧಾ ಅಂತ ಹೇಳಿ, ಸುಧಾ ನಾಗರಾಜ್ ಅಂತ.
ಏನಿವತ್ತು ಸಮರ್ಥ ಅವರು ಆನೆಕೊಂಡಲ್ಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಚಾರವನ್ನು ಮಾಡ್ಲಿಕ್ಕೆ ಪೂಜೆಯನ್ನ ಸಲ್ಲಿಸ್ಕೊಂಡು ಪ್ರಚಾರಕ್ಕೆ ಇಳಿದಿರೋದು ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಅಜ್ಜರು ಏನೇ ಕೆಲಸ ಮಾಡ್ಲಿ ಫಸ್ಟ್ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿ ತದಾದ ನಂತರ ಕೆಲಸಕ್ಕೆ ಕಾರ್ಯಕ್ರಮಗಳಿಗೆ ಹೋಗ್ತಿದ್ರು ಅಂತ ಹೇಳ್ತಿದ್ರು. ಆ ಕ್ಷೇತ್ರದ ಅಭಿವೃದ್ಧಿಯತ್ತ ಇವತ್ತು ಚಿಂತನೆಯನ್ನ ಮಾಡ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಅದರ ಸ್ಥಾನವನ್ನು ತುಂಬುತ್ತಾರೆ. ಹಿರಿಯ ವಯಸ್ಸಿನ ಶಾಸಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಚಿಕ್ಕ ವಯಸ್ಸಿನ ಶಾಸಕರಾದಂಥ ಸಮರ್ಥ ಅವರು ಆಗ್ತಾರೆ ಅಂತ ಕೂಡ ಅಲ್ಲಿಯ ಸ್ಥಳೀಯರು ಹೇಳ್ತಕ್ಕಂಥದ್ದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್. ಇದ್ದ ಸುದ್ದಿನ ಇದ್ದಾಗ ಹೇಳ್ತೀವಿ ನಾವು.